ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅದ್ಭುತವಾಗಿ ರಚಿಸಲ್ಪಟ್ಟವರು. ಅದಕ್ಕೆ ಆಧಾರ ವಾಕ್ಯ ಕೀರ್ತನೆಗಳ ಗ್ರಂಥ 139 14ನೇ ವಚನ. ನೀನು ನನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಈ ವಚನವನ್ನ ಬರೆದವನು ದಾವೀದನು. ಅವನು ತನ್ನ ಜೀವನದ ಅನೇಕ ಸವಾಲುಗಳ ನಡುವೆ ದೇವರ ಸೃಷ್ಟಿಯನ್ನು ಅಥವಾ ದೇವರ ಅದ್ಭುತವಾದ ಕಾರ್ಯಗಳನ್ನು ನೆನಪು ಮಾಡಿಕೊಂಡು ದೇವರನ್ನು ಕೊಂಡಾಡುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಸಾಮಾನ್ಯ ಜನರಲ್ಲ ರೀ. ನಾವು ದೇವರ ಕೈ ಚಳಕದ ಒಂದು ಅದ್ಭುತ ಕೃತಿಯಾಗಿದ್ದೇವೆ. ನಮ್ಮ ಹೃದಯವು ಪ್ರತಿದಿನ ಸಾವಿರಾರು ಬಾರಿ ಹೊಡ್ಕೊಳ್ಳುತ್ತೆ. ಯಾವುದರಿಂದ? ದೇವರ ಶಕ್ತಿಯಿಂದ. ನಮ್ಮ ಮೆದುಳು ಅನೇಕ ವಿಷಯಗಳನ್ನು ನೆನಪಿಟ್ಕೊಳ್ಳುತ್ತದೆ. ಯಾವುದರಿಂದ? ದೇವರ ಜ್ಞಾನದಿಂದ. ನಮ್ಮ ಬೆರಳಚ್ಚು ಯಾರಿಗೂ ಸಮಾನವಿಲ್ಲ ರೀ. ದೇವರ ವೈಶಿಷ್ಟ್ಯಪೂರ್ಣ ವಿನ್ಯಾಸದಿಂದ ನಾವು ರೂಪಿಸಲ್ಪಟ್ಟಿದ್ದೇವೆ. ಕೆಲವೊಮ್ಮೆ ನಮ್ಮನ್ನು ನಾವೇ ಒಂದು ಕಡಿಮೆ ರೀತಿಯಲ್ಲಿ, ಅಯ್ಯೋ ಯಾಕಪ್ಪ ನಾನು ಹಿಂಗಿದ್ದೇನೆ, ನಮ್ಮ ಕುರಿತು ನಾವೇ ಒಂದು ಕೀಳಾಗಿ ನೋಡ್ಕೊಳ್ತೇವೆ. ಆದರೆ ದೇವರು ಹೇಳ್ತಾರೆ, ಮಗಳೇ, ಮಗನೇ, ನೀನು ಅದ್ಭುತವಾಗಿ ನಿರ್ಮಿಸಲ್ಪಟ್ಟವನು, ನೀನು ಅದ್ಭುತವಾಗಿ ನಿರ್ಮಿಸಲ್ಪಟ್ಟವಳು. ನಾವು ಈ ಲೋಕದಲ್ಲಿ ಯಾರೂ ಆಕಸ್ಮಿಕವಾಗಿ ಜನಿಸಿದವರಲ್ಲ. ತಿರುಗಿ ಹೇಳುತ್ತೇನೆ, ನಾವು ಯಾರೂ ಸಹ ಆಕಸ್ಮಾತ್ತಾಗಿ ನಾವು ಜನಿಸಿದವರಲ್ಲ. ದೇವರು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಸೃಷ್ಟಿಸಿದ್ದಾರೆ. ಕೆಲವೊಮ್ಮೆ ನಾವು ನಮ್ಮ ರೂಪ, ಪ್ರತಿಭೆ, ಪರಿಸ್ಥಿತಿಗಳನ್ನು ಇತರರೊಂದಿಗೆ ಹೋಲಿಸಿಕೊಳ್ತೇವೆ. ಆದರೆ ನೀವು ದೇವರ ದೃಷ್ಟಿಯಲ್ಲಿ ನೀವು ಅದ್ಭುತ ಸೃಷ್ಟಿ. ಟೈಪ್ ಮಾಡಿರಿ, ನಾನು ಅದ್ಭುತ ಸೃಷ್ಟಿ ಎಂಬುದಾಗಿ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿರಿ. ನಿಮ್ಮಲ್ಲಿರುವ ಪ್ರತಿ ಗುಣವು, ಪ್ರತಿಭೆಯು, ಒಂದು ವೈಶಿಷ್ಟ್ಯವು ದೇವರ ಉಡುಗೊರೆಯಾಗಿದೆ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ಸ್ವಾಮಿ, ನೀನು ನನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡ್ತೇನೆ. ನೋಡ್ರಿ, ನಮ್ಮ ಪುಟ್ಟ ಹೃದಯ ಇದೆ ನೋಡ್ರಿ, ದಿನಕ್ಕೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಾಗಿ ಬಡಿದುಕೊಳ್ಳುತ್ತಂತೆ. ನಿರಂತರ ಕೆಲಸ ಮಾಡ್ತಲೇ ಇದೆ. ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಅದು ರೆಸ್ಟ್ ತಗೊಂಡ್ರೆ ನಾವು ವಿಶ್ರಾಂತಿಗೆ ಹೋಗ್ಬಿಡ್ತೇವೆ. ನೋಡ್ರಿ, ದೇವರು ನಮಗೆ ಕೊಟ್ಟಂಥ ಜೀವ ಬಹಳ ಅಮೂಲ್ಯವಾದದ್ರಿ. ನೋಡ್ರಿ, ನಾವು ನಿದ್ರೆ ಮಾಡುತ್ತಿದ್ರು, ಕೆಲಸ ಮಾಡುತ್ತಿದ್ರು, ಗಾಡಿ ಓಡಿಸ್ತಿದ್ರು, ಎಲ್ಲ ಸಮಯ ಈ ಪುಟ್ಟ ಹೃದಯ ಕೆಲಸ ಮಾಡುತ್ತಲೇ ಇದೆ. ಬೈಬಲಲ್ಲಿ ಬಹಳ ದೀರ್ಘ ವರ್ಷ ಜೀವಿಸಿದವನು, 100 ವರ್ಷ ರೀ, ಮೆತುಶೆಲನು. ಆದರೆ ಅವನ ಹೃದಯ ಅಷ್ಟು ವರ್ಷ ಎಲ್ಲ ಹೊಡ್ಕೊಂಡಿದೆಯಾ ಅಂತ ಹೇಳಿದ್ರೆ ಎಷ್ಟು ಒಂದು ಗ್ರೇಟ್. ನೋಡ್ರಿ, ನಮ್ಮ ಜೀವವು ದೇವರ ಕೈಯಲ್ಲಿದೆ ರೀ. ನೋಡ್ರಿ, ಈ ಮೆದುಳಿದೆ ನೋಡ್ರಿ, ಲಕ್ಷಾಂತರ ಮಾಹಿತಿಯನ್ನು ಸಂಗ್ರಹಿಸಿ ಕ್ಷಣ ಅರ್ಧದಲ್ಲಿ ಅದು ಬಹಳ ಪ್ರತಿಕ್ರಿಯಿಸುತ್ತಂತೆ. ಇವತ್ತು AI ಅಂತ ಹೇಳ್ಬೋದು, ಚಾಟ್ GPT ಅಂತ ಹೇಳ್ಬೋದು, ಏನೇ ಇರಲ್ರಿ. ಆದರೆ ಮನುಷ್ಯನ ಮೆದುಳಿನ ಮುಂದೆ ಏನೂ ಇಲ್ಲ ರೀ. ಯಾವುದು? ಯೋಚಿಸುವ, ನಿರ್ಧರಿಸುವ ಒಂದು ಸಾಮರ್ಥ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಆಗತ್ತೆ. ಅದು ನಮ್ಮ ದೇಹದಲ್ಲಿ ಸಾವಿರಾರು ಕಿಲೋಮೀಟರ್ ಉದ್ದದ ರಕ್ತನಾಳಗಳಿವೆ ಅಂತೆ. ರಕ್ತವು ಪ್ರತಿಯೊಂದು ಕೋಶಕ್ಕೂ ಆಮ್ಲಜನಕವನ್ನು ತಲುಪಿಸ್ತಾರೆ. ಇದು ನಮ್ಮ ಜೀವಿತವನ್ನು ಕಾಪಾಡುವ ದೇವರ ವ್ಯವಸ್ಥೆ. ನೀವು ನೋಡ್ತೀರ ನೋಡ್ರಿ, ನಿಮ್ಮ ಕಣ್ಗಳು ಅದು ಸೃಷ್ಟಿಯ ಸೌಂದರ್ಯ ರೀ. ಈ ಕಣ್ಗಳು ಎಷ್ಟೋ ಬಣ್ಣಗಳನ್ನು ಗುರುತಿಸಬಹುದಂತೆ. ಎಷ್ಟೋ ಮುಖಗಳನ್ನು ನೆನಪಿಟ್ಕೊಳ್ತೀವಲ್ವ, ದೇವರ ಸೃಷ್ಟಿಯನ್ನು ನೋಡ್ತೀವಲ್ವ. ಅಪಾಯ ಬಂದಾಗ ಕಣ್ಗಳನ್ನು ನೋಡ್ತೇವೆ, ಮೆದುಳುಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ, ಕಾಲುಗಳು ಓಡುತ್ತದೆ, ಕೈಗಳು ತಡೆದುಕೊಳ್ಳುತ್ತದೆ, ನಮ್ಮ ಬಾಯಿ ಹೇಳುತ್ತೆ, ಏಸಪ್ಪ ನನ್ನ ರಕ್ಷಿಸಂತೇಳಿ ನಾವು ಕೂಗ್ತೇವೆ. ಇದೆಲ್ಲ ಅದ್ಭುತ ಸೃಷ್ಟಿ ರೀ. ನಾವು ಎಲ್ಲಿ ಹೋಗಬೇಕಾಗಿಲ್ಲ. ಸ್ವಲ್ಪ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವೇ ನೋಡಿಕೊಳ್ಳ್ರಿ, ನಿಮಗೆ ಅರ್ಥ ಆಗುತ್ತೆ. ನೀವು ಸಾಧಾರಣವಾದವರಲ್ಲ, ನೀವು ಬಹಳ ಬಹಳ ಅದ್ಭುತವಾದ ಸೃಷ್ಟಿಯಾಗಿದ್ದೀರಾ.
ಒಮ್ಮೆ ಒಬ್ಬ ಭಕ್ತ ಕನ್ನಡಿ ಮುಂದೆ ನೋಡಿಕೊಂಡು ದೇವ್ರ ಹತ್ರ ಹೇಳಿದ್ನಂತೆ, ದೇವ್ರೇ, ನಾನು ಚೆನ್ನಾಗೇ ಸೃಷ್ಟಿ ಮಾಡಿದ್ದೀರಾ, ಸ್ವಲ್ಪ ಇನ್ನೂ ಅಪ್ಗ್ರೇಡ್ ಮಾಡ್ಬೋದಾಗಿತ್ತು ನನ್ನ. ದೇವರು ಹೇಳಿದ್ರಂತೆ, ನಿಂದು ಕರೆಂಟ್ ವರ್ಷನ್ ಇದೆಯಲ್ವಾ, ಪರ್ಫೆಕ್ಟ್ ಡಿಸೈನ್ ಮಾಡಿದ್ದೀನಿ ಮಗನೇ, ನಿನಗೆ ಅಪ್ಗ್ರೇಡ್ ಬೇಕಾಗಿಲ್ಲ. ಕೆಲವರು ಕುಳ್ಳಗಿರೋರು ನಾನು ಹೈಟ್ ಇದ್ದರೆ, ಕೆಲವರಿಗೆ ದಪ್ಪ ಇರೋರು ನಾನು ತೆಳ್ಳಗಿದ್ದರೆ, ಕಪ್ಪಿಗಿರೋರು ನಾನು ಬೆಳ್ಳಿಗಿರೋರು ಅಯ್ಯೋ ನಾನು ಗೋಧಿ ಬಣ್ಣ ಇದ್ದರೆ. ನೋಡ್ರಿ, ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಇಲ್ಲ. ಆದರೆ ನಿಂತರ ಈ ಪ್ರಪಂಚದಲ್ಲಿ ಇನ್ನೊಬ್ಬರು ಇಲ್ಲ ರೀ. ಸುಮ್ಮನೆ ಮಾತಿಗೆ ಹೇಳ್ತಾರೆ, ನಂತರ 7 ಜನರು ಇರ್ತಾರೆ ಹಂಗೆ ಹಿಂಗಂತೆ. ಆದರೆ ನಿಂತರ ಯಾರೂ ಇಲ್ಲ, ನಿಂತರ ಬೆರಳಚ್ಚಿ ಯಾರಿಗೂ ಇಲ್ಲ ರೀ. ಆದುದರಿಂದ ನೀನು ಬಹಳ ದೇವರ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ದೀಯ. ದೇವರ ದೃಷ್ಟಿಯಲ್ಲಿ, ಸೃಷ್ಟಿಯಲ್ಲಿ ನೀನು ಅದ್ಭುತವಾಗಿ ದೇವರು ಉಂಟು ಮಾಡಿದ್ದಾರೆ. ಆದುದರಿಂದ ಕನ್ನಡಿ ನೋಡ್ಕೊಳ್ಳುವಾಗ ನಿನ್ನನ್ನೇ ಅಯ್ಯೋ ಛಿ ನೋಡು ಹೆಂಗಿದ್ದೀನಿ ನಾನು, ಅಯ್ಯೋ ತು ಅಂತ ಆ ಥರ ಎಲ್ಲ ಹೇಳಬೇಡ್ರಿ. ಪ್ರತಿ ಸಾರಿ ಕನ್ನಡಿ ನೋಡುವಾಗ ನೀನು ಹೇಗೇ ಇರು, ಜಸ್ಟ್ ಹೇಳಿ, ಸ್ವಾಮಿ ನನ್ನ ಅದ್ಭುತವಾದ ಸೃಷ್ಟಿ, ನೀವು ನನ್ನನ್ನು ಸೃಷ್ಟಿ ಮಾಡಿದ್ದೀರಾ, ಈ ಜೀವನಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರಿಗೆ ಕೃತಜ್ಞತೆ ಹೇಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀವು ನಮ್ಮನ್ನು ಅದ್ಭುತವಾಗಿ, ವಿಚಿತ್ರವಾಗಿ, ಒಳ್ಳೆ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದೀರ. ಅದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ನಾವಾಗೇ ಇರಲಿಕ್ಕೆ ಸಹಾಯ ಮಾಡಿರಿ. ನೀ ಕೊಟ್ಟ ಈ ಜೀವನಕ್ಕಾಗಿ, ಕಣ್ಣುಗಳಿಗಾಗಿ, ಮೆದುಳಿಗಾಗಿ, ದೇವರೇ ಹೃದಯಕ್ಕಾಗಿ, ಶರೀರದ ಒಂದೊಂದು ಅವಯವಗಳಿಗಾಗಿ, ದೇವರೇ ಈ ಜೀವನ ನೀವು ಕೊಟ್ಟಂಥ ಕೊಡುಗೆ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಕಾರ್ಯಗಳಿಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ನಾವು ಯಾವುದೇ ಕುರಿತು ಸ್ವಾಮಿ ಗುನುಗುಟ್ಟದೆ ನೀವು ಉಂಟು ಮಾಡಿದ ಸೃಷ್ಟಿಯನ್ನು ದೇವರ ನಾವು ಯಾವಾಗಲೂ ನೆನಪು ಮಾಡಿಕೊಂಡು ನಿಮ್ಮನ್ನು ಸ್ತುತಿಸಲಿಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ನೆನಪಿಟ್ಕೊಳ್ರಿ, ನೀವು ದೇವರ ಕೈಗಳಿಂದ ರೂಪಿಸಲ್ಪಟ್ಟ ಅದ್ಭುತವಾದ ಸೃಷ್ಟಿಯಾಗಿದ್ದೀರಾ. ದೇವರು ನಿಮ್ಮ ಜೀವಿತದಲ್ಲಿ ಇನ್ನೂ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾರೆ. ಅದ್ಭುತ ಸಾಕ್ಷಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮ ಹೃದಯವನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ರಿ. ನಾವು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರು ಇನ್ನೂ ಬರುವ ದಿನಗಳಲ್ಲಿ ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ನಾಳೆ ಮತ್ತೊಮ್ಮೆ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋನಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.